ಇವತ್ತು ನಮ್ಮ ಯಜಮಾನ್ರು ಆಫೀಸಿಂದ ಬರೋ ಸ್ವಲ್ಪ ಲೇಟ್ ಮಾಡಿದ್ರು. ನಾನು ಕಾಯ್ಕೊಂಡು ಕೂತಿದ್ದೆ ಡಿಮಾರ್ಟಿಗೆ ಹೋಗೋಣ ಅಂತ. ಹಾಗಾಗಿ ಒಳಗೂ ಕಾಲಿಡಕ್ಕೆ ಬಿಡದೆ ಕರ್ಕೊಂಡು ಹೋದೆ ಇಲ್ಲಿಗೆ. ಇವರಿಲ್ಲಿ ಲಿಟಲ್ ಆರ್ಟ್ಸ್ ನೋಡಿದ್ರು. ಇಬ್ಬರಿಗೂ ಕೂಡ ಈ ಲಿಟಲ್ ಆರ್ಟ್ಸ್ ಅಂದರೆ ತುಂಬಾ ಇಷ್ಟ. ಹಾಗೆ ನಾನು ಸ್ವಲ್ಪ ಗ್ಲಾಸ್ಗಳು ತೊಗೊಳ್ಳೋಣ ಅಂತ ಹೇಳಿದೆ. ಇವ್ರಿಗೆ ಯಾವುದು ಬೇಡ, ನೀನು ಮೊದಲು ಮನೇಲಿರೋದನ್ನ ಯೂಸ್ ಮಾಡ್ಕೊ ಅಂತ ಹೇಳಿ ತೊಗೊಳಕ್ಕೆ ಬಿಡಲಿಲ್ಲ. ಇಲ್ಲಿ ಈ ಲಕ್ಕಿ ಪ್ಲಾಂಟ್ ನೋಡ್ತಾ ಇದ್ದೀರಲ್ಲ, ಇದನ್ನು ಬೇರೆಯವ್ರು ನಿಮಗೆ ಗಿಫ್ಟ್ ಕೊಟ್ಟರೆ ಒಳ್ಳೇದಾಗತ್ತಂತೆ. ಹಾಗೆ ನನಗೆ ನಮ್ಮ ಬಾಲ್ಯ ನೆನಪಾಗ್ತಾ ಇತ್ತು. ಈ ಬ್ಯಾಗು, ಈ ಲೇಬಲ್ಗಳು ನೋಡ್ತಾ ಇದ್ದರೆ ಈ ಬೇಸಿಗೆ ರಜಾ ಮುಗಿದ್ಬಿಟ್ಟು ಹೊಸ್ದಾಗಿ ಸ್ಕೂಲಿಗೆ ಮತ್ತೆ ಹೋಗಿ ಜಾಯ್ನ್ ಆಗ್ತೀವಲ್ಲ, ಆ ಟೈಮಲ್ಲಿ ಈ ಜಾಮಿಟ್ರಿ ಬಾಕ್ಸು ಇದೆಲ್ಲ ವಸ್ತು ಬೇಕು ಅಂತ ಮನೇಲಿ ಹಠ ಮಾಡಿ ತೆಗೆಸ್ಕೊತಿದ್ದು ಎಲ್ಲದು ಕೂಡ ನೆನಪಾಗ್ತಾ ಇತ್ತು. ಕಡಲೆ ಮಿಠಾಯಿ ಯಾರಿಗೆ ತಾನೇ ನೆನಪಿಲ್ಲ ಹೇಳಿ. ಚಿಕ್ಕ ವಯಸ್ಸಿನಲ್ಲಿದ್ದಾಗ ₹1 2 ಇಲ್ಲ ₹1 1 ಸಿಗ್ತಾ ಇತ್ತು. ನಾವು ಡಿಮಾರ್ಟಿಗೆ ಬಂದಾಗೆಲ್ಲ ಈ ಕಡಲೆ ಮಿಠಾಯಿನ ತಗೊಂಡೋಗ್ತೀವಿ. ಮೇಡಮ್ ಅವ್ರಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಅಂದರೆ ತುಂಬಾನೇ ಇಷ್ಟ. ತಗೊಳ್ಳೋದು ನನಗೆ ಅಂತ, ಆದರೆ ನನಗಿಂತ ಜಾಸ್ತಿ ತಿನ್ನೋದು ಇವರೇನೆ. ಹೌದೌದು, ಅದಕ್ಕೆ ನಾನೇ ಡಿಮಾರ್ಟಿಗೆ ಕರ್ಕೊಂಡು ಬಂದಿರೋದು. ನೋಡಿ, ಬರೀ ಜ್ಯೂಸು, ಚಿಪ್ಸು, ಚಾಕ್ಲೇಟ್ಸು ಇದೇ ತಗೊಂಡಿರೋದು. ಒಂದು ಉಪಯೋಗಕ್ಕೆ ಬರೋ ಅಂಥದ್ದು ಏನು ಶಾಪಿಂಗ್ ಮಾಡಿಲ್ಲ ಮೇಡಮ್ ಅವರು. ಬಾಲ್ಯದ ನೆನಪುಗಳು. ಹರಿದ ಸಮವಸ್ತ್ರ, ತೂತಾದ ಜೇಬು, ಜೇಬಿನೊಳಗೊಂದು ನಾಕಾಣೆಯ ಹುಸಿನಗು, ದಣಿದಷ್ಟು ಆಟ, ಅಮ್ಮನ ದಿಟ್ಟನೆಯ ನೋಟ, ಬಡತನದ ನೋವು, ಆ ನೋವಲ್ಲೊಂದು ನೆಮ್ಮದಿಯ ಚಾಪು, ಪ್ರತಿಯೊಂದು ಗಾಯದ ನೋವಿನೊಳಗೆ ಕಲಿತ ಪಾಠಗಳೆಷ್ಟು, ಕಾಲಚಕ್ರ ಸರಿದವು ವಯಸ್ಸಿನ ಪರದೆಯೊಂದಿಗೆ, ಮರೆಯಾದವು ಬಾಲ್ಯದ ನೆನಪುಗಳು ಗಾಯದ ಗುರುತಿನೊಂದಿಗೆ. ಎಲ್ಲರ ದಿನ ಶುಭವಾಗಲಿ.